ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಲಾಕತ್ತೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ಮೊದಲಿಗೆ ನಾರ್ಮಲ್ ಬ್ಲೌಸನ್ನು ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಹಲವಾರು ಒಂದು ವಿಡಿಯೋ ಒಳಗೆ ನಾರ್ಮಲ್ ಬ್ಲೌಸ್ ಕಟಿಂಗ್ ವಿಡಿಯೋಸ್ನ ಹಾಕಿದ್ದೀನಿ. ಹಾಗೆ ಇವತ್ತು 38 ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ ಮೆಜರ್ಮೆಂಟನ್ನು ತೊಗೊಂಡು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಏನಿಲ್ಲ ಹುಕ್ಸ್ ಪಟ್ಟಿಯಿಂದ ಹಿಡಿದು ಈ ರೀತಿಯಾಗಿ ನಾವು ಸ್ಲೀವ್ ಏನು ಜಾಯಿಂಟ್ ಮಾಡಿರ್ತೀವಲ್ವ ಸೈಡ್ ಸ್ಟಿಚಿಂಗಲ್ಲಿವರೆಗೂ ಈ ರೀತಿಯಾಗಿ ಅಳತೆ ಮಾಡ್ಕೋಬೇಕು. ಇಲ್ಲಿ 9.5 ಇಂಚು ಬರ್ತಾಯಿದೆ. ಇವಾಗ ಎದೆ ಸುತ್ತಳತೆಯನ್ನು ಅಷ್ಟೇ ತೊಗೊಂಡು ಬ್ಲೌಸ್ ಪೀಸ್ ಮೇಲೆ ಯಾವ ರೀತಿಯಾಗಿ ನಾವು ಅಳತೆ ತೊಗೊಂಡು ಕಟಿಂಗ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಇವಾಗ ಬ್ಲೌಸ್ ಪೀಸನ್ನು ನಾನು ತೊಗೊಂಡಿದ್ದೀನಿ. ಇದು 80 ಸೆಂಟಿಮೀಟ್ರ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಇದನ್ನ ಓಪನ್ ಮಾಡಿಬಿಟ್ಟು ಮೊದಲಿಗೆ ಇವಾಗ ಸ್ಲೀವ್ಗೆ ಎಷ್ಟು ಬೇಕಲ್ಲ ಅಷ್ಟು ಬಟ್ಟೆನ ಸೆಪ್ರೇಟಾಗಿ ತೆಗೆದು ನಾನಿವಾಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇವಾಗ ನೋಡ್ಲಾಗ್ತಿರಲ್ಲ 2 ಲೇಯರನ್ನು ಇವಾಗ ಮಡ್ಚ್ಕೊಂಡಿದ್ದೀನಿ. ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಎದೆ ಸುತ್ತಳತೆ ಎಷ್ಟಿದೆ ಅದಕ್ಕೆ ಸ್ಟಿಚಿಂಗ್ ಮಾರ್ಜಿನನ್ನು ಸೇರಿಸ್ಬಿಟ್ಟು ನಾವು ಕಟಿಂಗ್ ಮಾಡಬೇಕು. ಇವಾಗ ಇಲ್ಲಿ ಒಂದು ಸೈಡು ನಾವು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಕಟಿಂಗ್ ಮಾಡಲಿಕ್ಕೆ ಕೂರುತ್ತೋ ಇಲ್ಲೋ ಅಂತ ಹೇಳಿ ನೋಡ್ಕೋಬೇಕು. ಇನ್ನೊಂದು ಸೈಡು ಸ್ಲೀವ್ ಲೆಂತ್ ಕರೆಕ್ಟಾಗಿ ಕೂರುತ್ತೋ ಇಲ್ಲೋ ಅಂಥೇಳಿ ಅದನ್ನು ಕೂಡ ಚೆಕ್ ಮಾಡಬೇಕಾಗ್ತೈತಿ. ಈ ರೀತಿಯಾಗಿ ಇಲ್ಲಿ ಸ್ಲೀವ್ ಕೂತ್ಕೊಳ್ಳಿಲ್ಲ ಅಂತಂದ್ರೆ ಮತ್ತು ಬೇರೆ ರೀತಿಯಾಗಿ ಫೋಲ್ಡ್ ಮಾಡಿ ನಾವು ಕಟಿಂಗನ್ನು ಮಾಡ್ಬೋದು. ಇಲ್ಲಿ ನೋಡ್ಲಾಕತ್ತೀರಲ್ವ ಆ ಸ್ಲೀವ್ ರೌಂಡಿಂಗಲ್ಲಿ ಫೋಲ್ಡಿಂಗ್ ಮಾಡೋಕ್ಕೆ ಮತ್ತು ಎಲ್ಲನೂ ಬಟ್ಟೆ ಒಂದು ಸ್ವಲ್ಪನೂ ಕಡಿಮೆ ಇಲ್ಲ, ಕರೆಕ್ಟಾಗಿ ಐತಿ. ಆಮೇಲೆ ಇವಾಗ ಎದೆ ಸುತ್ತಳತೆ ಎಷ್ಟಿದೆ 9.5 ಇಂಚ್ ಅಲ್ವಾ. ಇಲ್ಲಿ ನಾವು ಯಾವ ರೀತಿಯಾಗಿ ಎಕ್ಸ್ಟ್ರಾ ತೊಗೋಬೇಕು ಮೇನ್ ಇಂಪಾರ್ಟೆಂಟ್. ಇದು ಯಾರು ಇಷ್ಟು ಕ್ಲಿಯರಾಗಿ ಒಂದು ಬ್ಲೌಸ್ ಕಟ್ಟಿಂಗ್ ಒಳಗೆ ತಿಳಿಸ್ಕೊಡೋಂಗಿಲ್ಲ. ಇವಾಗ ನಾವು 9.5 ಏನೈತಲ್ಲ ಎದೆ ಸುತ್ತಳತೆ ತೊಗೊಂಡಿದ್ವಿ ಅಂದರೆ 38 ಎದೆ ಸುತ್ತಳತೆಯನ್ನು ನಾವು 4 ಭಾಗ ಮಾಡಿದ್ವಿ ಅಂತಂದ್ರೆ 9.5 ನಮ್ಗೆ ಬರ್ತೈತಿ. ಇಲ್ಲಿ ನಾವು 10 ಇಂಚನ್ನು ಕನ್ಸಿಡರ್ ಆಗಿ ಮಾಡಬೇಕಾಗ್ತೈತಿ. ಅರ್ಧ ಇಂಚ್ ಏನಕ್ಕೆ ಎಕ್ಸ್ಟ್ರಾ ಅಂತಂದ್ರೆ ಇವಾಗ ಬ್ಲೌಸ್ ಅಳತೆ ಬ್ಲೌಸನ್ನು ತೊಗೊಂಡು ನಿಮ್ಗೆ ತೋರಿಸ್ತೀನಿ. ಆ ಫ್ರಂಟ್ ಪಾರ್ಟಲ್ಲಿ ನಾವು ಸ್ಲೀವ್ ರೌಂಡಿಂಗ್ ಇರುತ್ತಲ್ಲ ಅಲ್ಲಿ ಒಂದು ನಾವು ಮಧ್ಯದಲ್ಲಿ ಒಂದು ಡಾಟನ್ನು ಹಿಡಿತೀವಿ. ಸೊ ಆ ಡಾಟ್ಗೋಸ್ಕರ ಏನೈತಲ್ಲ ನಾನು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಳಕತ್ತೀನಿ. ಅಂದರೆ ಈ ರೀತಿಯಾಗಿ ಒಂದು ಲೈನಿಂಗ್ ಬ್ಲೌಸ್ ಇತ್ತು ಅಂತಂದರೆ ಲೈನಿಂಗು ಸ್ವಲ್ಪ ಹೆಚ್ಚು ಇತ್ತು ಅಂತಂದ್ರೆ ನಮ್ಗೆ ಬಟ್ಟೆ ಹೆಚ್ಚು ತೊಗೊಳಕೋದು ನಡಿತೈತಿ. ಈ ರೀತಿಯಾಗಿ ಪ್ಲೇನ್ ಬ್ಲೌಸ್ ಕಟಿಂಗ್ ಮಾಡುವಾಗ ತುಂಬ ಇಂಪಾರ್ಟೆಂಟ್ ಅಂದ್ರೆ ಒಮ್ಮೊಮ್ಮೆ ಬಟ್ಟೆ ಏನೈತಿಲ್ಲ ಕರೆಕ್ಟಾಗಿರ್ತಾವೆ. ಆ ಒಂದು ಟೈಮ್ ಒಳಗೆ ನಾವು ಈ ರೀತಿಯಾಗಿ ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಂಡು ಕಟಿಂಗ್ ಮಾಡಬೇಕಾಗ್ತೈತಿ. ಟೋಟಲಾಗಿ ಎಷ್ಟು 10 ಇಂಚು, ಅದಕ್ಕೆ ನಾವು ಸ್ಟಿಚಿಂಗ್ ಮಾರ್ಜಿನನ್ನು 1.5 ಇಂಚು ಸೇರಿಸಿದ್ರೆ ಕರೆಕ್ಟಾಗಿ 11.5 ಇಂಚ್ ಇತ್ತು. ಕರೆಕ್ಟಾಗಿ ಬಟ್ಟೆ ಇದೆ. ಇವಾಗ ಸ್ಲೀವ್ ಏನು ನಾವು ಮಾರ್ಕಿಂಗ್ ಮಾಡಬೇಕಲ್ಲ ಆ ಬಟ್ಟೆಯನ್ನು ತೆಗೆದು ಇವಾಗ ಆ ಬ್ಲೌಸ್ ಕಟ್ಟಿಂಗನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಒಳಗೆ ಏನೈತಲ್ಲ ಸ್ಲೀವ್ ಕಟ್ಟಿಂಗನ್ನು ನಾನು ತೋರ್ಸೋಕೆ ಹೋಗಂಗಿಲ್ಲ. ಯಾಕಂತಂದ್ರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡ್ತೈತಿ. ಹೀಗಾಗಿ ಇದನ್ನು ಸ್ಲೋ ಆಗಿ ಒಂದು ಫಸ್ಟ್ ಟೈಮ್ ನಾನು ಇಷ್ಟು ಲೆಂತಿಯಾಗಿ ಮತ್ತು ಸ್ಲೋ ಆಗಿ ಒಂದು ವಿಡಿಯೋನ ಮಾಡ್ಲಾಕತ್ತೀನಿ. ಯಾಕಂತಂದ್ರೆ ಇವಾಗ ಸ್ಟಾರ್ಟಿಂಗಲ್ಲಿ ಯಾರು ಹೊಲಿಲಾತಿರ್ತಾರಲ್ಲ ಕನ್ಫ್ಯೂಸ್ ಆಗಬಾರ್ದು ಅಂದ್ಕೊಂಡು ಈ ಒಂದು ವಿಡಿಯೋ ನೋಡಿದ್ರೆ ಒಂದು ತಕ್ಕ ಮಟ್ಟಿಗೆ ಒಂದು 2-3 ಸರ್ತಿ ಪ್ರಾಕ್ಟೀಸ್ ಮಾಡಿದರೆ ಅವರಿಗೆ ಹೊಲಿಲಕ್ಕ ಬಟ್ಟೆ ಅನ್ನೋದು ಬರಬೇಕು ಬ್ಲೌಸು. ಇವಾಗ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಬಟ್ಟೆನ. ನಾನು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಒಮ್ಮೆನೂ ಕಟ್ ಮಾಡ್ಬೋದು, ಬಟ್ ಕನ್ಫ್ಯೂಷನ್ ಬೇಡ. ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡ್ಲಾಕತ್ತವ್ರಿಗೆ ಕನ್ಫ್ಯೂಷನ್ ಬೇಡ ಅಂಥೇಳಿ ನಾನು ಸಪ್ರೇಟಾಗಿ ಮೊದಲಿಗೆ ಏನೈತಲ್ಲ ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ. ಹಾಗೆ ಮೊದಲಿಗೆ ಇವಾಗ ಏನೈತಲ್ಲ ಇನ್ನೂ ನಾವು ಅಳತೆ ಬ್ಲೌಸನ್ನು ತೊಗೊಂಡು ಅಳತೆ ತೊಗೋಬೇಕು. ಇಲ್ಲ ನೀವು ಮೊದಲಿಗೆ ಅಳತೆ ಬ್ಲೌಸನ್ನು ತೊಗೊಂಡು ಒಂದು ನೋಟ್ ಮಾಡಿ ಇಟ್ಕೊಂಡಿದ್ದೀವಿ ಅಂತಂದ್ರೆ ಬ್ಲೌಸ್ ಕಟಿಂಗ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗ್ತೈತಿ. ಇವಾಗ ಅಳತೆ ಬ್ಲೌಸ್ ಕೂಡ ನಾನೇ ಅದನ್ನ ಸ್ಟಿಚಿಂಗ್ ಮಾಡಿಕೊಟ್ಟಿರೋದು. ಫಿಟ್ಟಿಂಗ್ ಕರೆಕ್ಟಾಗಿದೆ ಅಂಥೇಳಿ ಅದನ್ನೇ ನನಗೆ ಇವಾಗ ಅಳತೆಗೆ ಅಂಥೇಳಿ ಕೊಟ್ಟಿರೋದು. ಸ್ಲೀವ್ ಜಾಯಿಂಟಿಂದ ಹಿಡಿದು ಈ ರೀತಿ ನಾವು ಬ್ಲೌಸ್ ಬ್ಯಾಕಿಂದ ನಾವು ತೊಗೋಬೇಕಾಗ್ತೈತಿ. ನೋಡ್ಲಕತ್ತಿಲ್ಲ ಕರೆಕ್ಟಾಗಿ 13.5 ಇಂಚ್ ಬಂದೈತಿ. ಸೊ ಅವರು ಕಸ್ಟಮರು ಈ ಬ್ಲೌಸ್ ಲೆಂತನ್ನು ಒಂದು ಅರ್ಧ ಇಂಚು ಕಡಿಮೆ ಇಡು ಅಂತ ಹೇಳಿದರು. ಇದಾದ ನಂತರ ಸೊಂಟದ ಸುತ್ತಳತೆಯನ್ನು ಚೆಕ್ ಮಾಡ್ತಾಯಿದ್ದೀನಿ. ಹುಕ್ಸ್ ಮಣಿ ಏನಿರ್ತೈತಿಲ್ಲ ಅದನ್ನ ಬಿಟ್ಬಿಟ್ಟು
ನಾವು 4 ಲೇಯರಾಗಿ ಈ ರೀತಿಯಾಗಿ ಮಾಡಿಸ್ಕೋಬೇಕಾಗ್ತದೆ ಸೊಂಟದ ಸೈಡು. ಇವಾಗ 4 ರೀತಿ ಅಂದರೆ ಇವು ನಮ್ಗೆ ಟೈಮಿಂಗ್ ಅನ್ನೋದು ಸೇವ್ ಆಗ್ತೈತಿ. ಈ ರೀತಿಯಾಗಿ ಪಟಾಪಟ ಅಂಥೇಳಿ ನಾವು ಅಳತೆನ ತೊಗೋಬೋದು. 8 ಇಂಚ್ ಬತ್ತು ಕರೆಕ್ಟಾಗಿ ಅಂತಂದ್ರೆ 32 ಎದೆ ಸುತ್ತಳತೆ ಆಯಿತು. 32 ಸಾರಿ ಸೊಂಟದ ಸುತ್ತಳತೆ 32 ಆಯಿತು. ಅದನ್ನು 4 ಭಾಗ ಮಾಡಿದ್ವಿ ಅಂತಂದ್ರೆ ನಾವೊಂದು 8 ಇಂಚು ಒಂದು ಭಾಗ ತೊಗೊಂಡು ಇವಾಗ ಅಳತೆನ ಮಾಡ್ಕೋಬೇಕು. ಇದಾದ ನಂತರ ಇನ್ನೊಂದು ಆರ್ಮ್ಹೋಲ್ ಲೆಂತ್ ಪ್ರತಿಯೊಂದು ಬ್ಲೌಸ್ ಕಟ್ಟಿಂಗಲ್ಲಾಗಿರಬಹುದು ಏನೈತಿಲ್ಲ ನಾವು ಆರ್ಮ್ಹೋಲ್ ಲೆಂತ್ ಅನ್ನೋದು ಕಂಪಲ್ಸರಿಯಾಗಿ ನಾವು ಚೆಕ್ ಮಾಡ್ಕೋಬೇಕಾಗ್ತೈತಿ. ಇಲ್ಲ ನಾವು ಚೆಸ್ಟ್ ಬೇಸ್ ಮೇಲೆ ನಾವು ಕಟಿಂಗ್ ಮಾಡ್ಲಿಕ್ಕೆ ಹೋದ್ವಿ ಅಂತಂದ್ರೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಅಷ್ಟೊಂದು ಕರೆಕ್ಟಾಗಿ ಬರೋಂಗಿಲ್ಲ. ಯಾಕಂತಂದರೆ ಇವಾಗ ಒಂದು 38 ಎದೆ ಸುತ್ತಳತೆ ಇದೆ ಅಂತಂದ್ರೆ ಸೊ ಆರ್ಮ್ಹೋಲ್ ಲೆಂತು ಎಲ್ರದ್ದು ಕರೆಕ್ಟಾಗಿ ಇರೋಂಗಿಲ್ಲ. ಒಬ್ಬರದ್ದು 7.25 ಇಂಚ್ ಇರ್ಬೋದು, 8 ಇಂಚ್ ಇರ್ಬೋದು, 8.25 ಇಂಚ್ ಇರ್ಬೋದು. ಹೀಗಾಗಿ ನಾವು ಆರ್ಮ್ಹೋಲ್ ಲೆಂತನ್ನು ಚೆಕ್ ಮಾಡಿ ಆ ಬೇಸ್ ಮೇಲೆ ನಾವು ಕಟಿಂಗ್ ಮಾಡಬೇಕಾಗ್ತೈತಿ. ಇವಾಗ ಮೊದಲಿಗೆ ನಾವು ಏನೈತಲ್ಲ ಇದು ಪ್ಲೇನ್ ಬ್ಲೌಸ್ ನಾನು ಕಟಿಂಗ್ ಮಾಡ್ತಾ ಇರೋದು. ಎಷ್ಟೊಂದು ಹಲವಾರು ವಿಡಿಯೋ ಒಳಗೆ ಇವಾಗ ಹಳೆ ವಿಡಿಯೋ ಒಳಗೆ ಏನೈತಲ್ಲ ನಾನು ಲೈನಿಂಗ್ ಬ್ಲೌಸನ್ನು ಕಟಿಂಗ್ ಮಾಡೋದು ತಿಳಿಸ್ಕೊಟ್ಟಿನಿ. ಇವಾಗ ಏನೈತಲ್ಲ ಪ್ಲೇನ್ ಬ್ಲೌಸನ್ನು ಕಟಿಂಗ್ ಮಾಡ್ಲಾಕತ್ತೀನಿ. ಹಾಗೆ ಮೊದಲಿಗೆ ಏನೈತಲ್ಲ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ಲಾಕತ್ತಿರೋದ್ರಿಂದ ಇವಾಗ ಬ್ಲೌಸ್ ಲೆಂತನ್ನು ಮೊದಲಿಗೆ ನಾನು ತೊಗೊಳಂಗಿಲ್ಲ. ಈ ಸೊಂಟದ ಬೆಲ್ಟ್ ಏನು ನಾವು ಫೋಲ್ಡಿಂಗ್ ಮಾಡ್ತೀವಲ್ವ ಅದಕ್ಕೋಸ್ಕರ ಇಲ್ಲಿ ನಾನು 1/4 ಇಂಚ್ ಆಗೋಷ್ಟು ತೊಗೊಳ್ತೀನಿ. ಇಲ್ಲ ನೀವು ಬೇರೆ ಬಟ್ಟೆನ ತೊಗೊಂಡು ನಾವು ಜಾಯಿಂಟ್ ಮಾಡ್ತೀವಿ ಅಂತಂದರೆ ನೀವು ಲೈನಿಂಗ್ ಬ್ಲೌಸ್ ಒಳಗೆ ಹೆಂಗೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀರಲ್ಲ ಅಷ್ಟೇ ತೊಗೋಬೋದು. ಇಲ್ಲೇನೈತಲ್ಲ ನಾನು 1/4 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಲಾಕತ್ತೀನಿ. ಇದಕ್ಕೇನೈತಲ್ಲ ಇವಾಗ ಸ್ಟ್ರೈಟಾಗಿ ಒಂದು ಲೈನನ್ನು ಎಳ್ಕೊಳ್ಳೋಣ. ಇದಾದ ನಂತರ ನೆಕ್ಸ್ಟ್ ಏನೈತಿ ನಾವು ಅಳತೆ ಬ್ಲೌಸನ್ನು ತೊಗೊಂಡು ರೆಡಿ ಬ್ಲೌಸ್ ಲೆಂತನ್ನು ನೋಡ್ಕೊಂಡಿದ್ವಿ. ರೆಡಿ ಬ್ಲೌಸ್ ಲೆಂತ್ ಬಂದು 13.5 ಇಂಚ್ ಇತ್ತು. ಕಸ್ಟಮರ್ ಏನೈತಿಲ್ಲ ಅರ್ಧ ಇಂಚು ಕಡಿಮೆ ತಗೋ ಅಂತ ಹೇಳಿದರು. ಹೀಗಾಗಿ ರೆಡಿ ಬ್ಲೌಸ್ ಲೆಂತ್ ಎಷ್ಟಾಯಿತು ಅಂತಂದ್ರೆ 13 ಇಂಚು. ಅದಕ್ಕೆ ನಾನು 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 13.5 ಇಂಚ್ಗೆ ನಾನು ಮಾರ್ಕಿಂಗನ್ನು ಮಾಡ್ತಾಯಿದ್ದೀನಿ. ಅರ್ಧ ಇಂಚ್ ಏನಕ್ಕೆ ಎಕ್ಸ್ಟ್ರಾ ಅಂತಂದರೆ ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಅಂಥೇಳಿ ಅರ್ಧ ಇಂಚನ್ನು ಎಕ್ಸ್ಟ್ರಾ ತೊಗೊಂಡು 13.5 ಇಂಚ್ಗೆ ನಾನು ಮಾರ್ಕಿಂಗನ್ನು ಮಾಡ್ಲಾಕತ್ತೀನಿ. ಈಗ ಕೂಡ 13 ಇಂಚು ಮಾರ್ಕಿಂಗ್ ಆದ ನಂತರ ನೆಕ್ಸ್ಟ್ ಏನೈತಲ್ಲ ಇದಕ್ಕೆ ಶೋಲ್ಡರ್ ಎಷ್ಟು ತೊಗೋಬೇಕು ಅಂಥೇಳಿ ಮೊದಲಿಗೆ ನಾನು 5.25 ಇಂಚಿಗೆ ನಾನು ಇಲ್ಲಿ ಮಾರ್ಕಿಂಗನ್ನು ಮಾಡ್ಲಾಕತ್ತೀನಿ. ನಿಮಗೆ ಶೋಲ್ಡರ್ ಪಟ್ಟಿ ಕಡಿಮೆ ಬೇಕು ಅಂತಂದ್ರೆ ಕಡಿಮೆ ಕೂಡ ತೊಗೋಬೋದು. ಹಾಗೆ ನೆಕ್ ವಿಡ್ತು 2 ಇಂಚ್ಗೆ ನಾನು ಮಾರ್ಕಿಂಗ್ ಮಾಡ್ತೀನಿ. ಮೊದಲಿಗೆ ನೆಕ್ಕನ್ನು ನಾನು ಮಾರ್ಕಿಂಗ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಆರ್ಮ್ಹೋಲ್ ಶೇಪನ್ನು ನಾನು ಮಾರ್ಕಿಂಗನ್ನು ಮಾಡ್ಲಾಕತ್ತೀನಿ. ಇದಕ್ಕೆ ನಾನು 5.25 ಇಂಚ್ ಆಗುವಷ್ಟು ಲೆಂತನ್ನು ತೊಗೊಳ್ತೀನಿ. ಆಮೇಲೆ ಮಾರ್ಕಿಂಗ್ ಆದ ನಂತರ ನಾವು ಲೆಂತನ್ನು ಚೆಕ್ ಮಾಡಿ ಹೆಚ್ಚು ಕಡಿಮೆ ಬಂತು ಅಂತಂದರೆ ನಾವಿಲ್ಲಿ ಚೇಂಜಸನ್ನು ಮಾಡ್ಕೋಬೋದು. ಇವಾಗ ಏನೈತಲ್ಲ ನಾನು ಅಂದಾಜಾಗಿ ಒಂದು 5.25 ಇಂಚನ್ನು ತೊಗೊಂಡಿದ್ದೀನಿ. ಇದಾದ ನಂತರ ಇಲ್ಲಿ ಶೋಲ್ಡರ್ ಜಾಯಿಂಟ್ಗೋಸ್ಕರ ಅಂಥೇಳಿ ಅರ್ಧ ಇಂಚನ್ನು ಮಾರ್ಕಿಂಗ್ ಮಾಡಬೇಕು. ಹಾಗೆ 9.25 ಒಂದು ಮಾರ್ಕಿಂಗು, ಆಮೇಲೆ ಸ್ಟಿಚಿಂಗ್ ಮಾರ್ಜಿನನ್ನು 1.5 ಇಂಚು ಮಾರ್ಕಿಂಗ್ ಮಾಡಿ ಇಲ್ಲೊಂದು ಸ್ಟ್ರೈಟ್ ಲೈನನ್ನು ಎಳ್ಕೊಂಡು ಬಿಡೋಣ. ಇದಾದ ನಂತರ ಏನಂತಲೇ ಕರ್ವ್ ಶೇಪಲ್ಲಿ ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ 1.25 ಇಂಚ್ ಆಗೋಷ್ಟು ಈ ಒಂದು ಕರ್ವ್ ಶೇಪಲ್ಲಿ ಮಾರ್ಕಿಂಗ್ ಮಾಡಿ ನೀವು ಫ್ರೀ ಹ್ಯಾಂಡಲ್ಲಿ ಕೂಡ ಮಾರ್ಕಿಂಗ್ ಮಾಡಿ. ಇಲ್ಲ ಅಂತಂದರೆ ಈ ರೀತಿಯಾಗಿ ಕರ್ವ್ ಸ್ಕೇಲ್ ತೊಗೊಂಡ್ರಿ ಅಂತಂದರೆ ಇನ್ನೂ ನಿಮ್ಗೆ ಹೆಲ್ಪ್ ಆಗ್ತೈತಿ. ಇವಾಗ ಮಾರ್ಕಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನೈತಲ್ಲ ಇಲ್ಲಿ ಶೋಲ್ಡರ್ ಜಾಯಿಂಟ್ಗೋಸ್ಕರ ಅಂಥೇಳಿ ಎಷ್ಟು ನಾವು ಎಕ್ಸ್ಟ್ರಾ ತೊಗೊಂಡಿರ್ತೀವೋ ಅರ್ಧ ಇಂಚು ಅಷ್ಟನ್ನು ಮಾರ್ಕಿಂಗ್ ಮಾಡಬೇಕು. ಆಮೇಲೆ ನಾವು ಸ್ಲೀವನ್ನು ಜಾಯಿಂಟ್ ಮಾಡ್ತೀವಲ್ವ ಎಷ್ಟು ಬಟ್ಟೆ ಬೇಕು ನಾನಿಲ್ಲಿ ಅರ್ಧ ಇಂಚ್ ಆಗೋಷ್ಟು ಮಾರ್ಕಿಂಗನ್ನು ಮಾಡ್ತೀನಿ ಸ್ಲೀವ್ ಜಾಯಿಂಟಿಂಗ್ಗೆ ಅಂಥೇಳಿ. ಅರ್ಧ ಇಂಚನ್ನು ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿಗೆ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಮಾರ್ಕ್ ಮಾಡಿ ನಾನು ತೋರಿಸ್ಲಾಕತ್ತೀನಿ. ಈ ಮಾರ್ಕಿಂಗ್ ಏನೈತಲ್ಲ ಈ ಮಾರ್ಕಿಂಗ್ ಮೇಲೆ ನಾವು ಆರ್ಮ್ಹೋಲ್ ಲೆಂತನ್ನು ಚೆಕ್ ಮಾಡ್ಕೋಬೇಕು. ಎಷ್ಟು ಕರೆಕ್ಟಾಗಿ ನಮ್ಗೆ 8 ಇಂಚು ಆರ್ಮ್ಹೋಲ್ ಲೆಂತ್ ಬರಬೇಕು. ಕರೆಕ್ಟಾಗಿ ಇಲ್ಲಿ 8 ಇಂಚ್ ಬರ್ತಾಯಿದೆ. ಸೊ ನೋ ಪ್ರಾಬ್ಲಮ್ಮು. ಆರ್ಮ್ಹೋಲ್ ಲೆಂತು ಜಾಸ್ತಿ ಬರ್ತಿದೆ ಅಂತಂದರೆ
ನಾವು ಇಲ್ಲೇನು ಮಾರ್ಕಿಂಗ್ ಮಾಡಿರೋದು ಕಡಿಮೆ ಮಾಡಬೇಕು. ಇಲ್ಲ ನಮಗೆ ಆರ್ಮ್ ಹೋಲ್ ಲೆಂತ್ ಕಡಿಮೆ ಬರ್ತಾ ಇದೆ ಅಂತಂದರೆ ಇಲ್ಲಿ ಮಾರ್ಕಿಂಗ್ ಮಾಡೋದು ಜಾಸ್ತಿ ಮಾಡಬೇಕು. ಇಷ್ಟೇ ಚೇಂಜಸ್ನ ಮಾಡಬೇಕು. ಇವಾಗ ಯಾವುದೇ ರೀತಿಯಾಗಿ ಕರೆಕ್ಟಾಗಿದೆ ಇವಾಗ ಮೆಜರ್ಮೆಂಟು. ಇದಾದ ನಂತರ ಏನೈತಲ್ಲ, ಸೊಂಟದ ಸುತ್ತಳತೆ ಎಷ್ಟಿದೆ 8 ಇಂಚಿತ್ತು, ಅದನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣಂತ. ಮೊದಲಿಗೆ 8 ಇಂಚು, ಆಮೇಲೆ ಡಾಟ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ, ಆಮೇಲೆ ಸ್ಟಿಚಿಂಗ್ ಮಾರ್ಜಿನು ನೀವು ಎಷ್ಟು ಬೇಕಲ್ಲ 2 ಇಂಚ್ ಆದರೂ ತೊಗೋಬೋದು. ನಾನಿಲ್ಲಿ 1.5 ಇಂಚ್ಗೆ ಮಾರ್ಕಿಂಗ್ ಮಾಡಿ ಇವೆರಡೂ ಇವಾಗ ಜಾಯಿಂಟ್ ಮಾಡ್ಕೊಳ್ಳೋಣ. ಇದಾದ ನಂತರ ಬ್ಯಾಕ್ ಡಾಟನ್ನು ನಾನು ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದಂಥೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಇಲ್ಲಿ ಎಷ್ಟು ಅಳತೆ ಇರ್ತಲ್ಲ ಸೊಂಟ ಸುತ್ತಳತೆಯಲ್ಲಿ ತೊಗೊಂಡು ಫೋಲ್ಡ್ ಮಾಡಿ ಮಧ್ಯದಲ್ಲಿ ಈ ರೀತಿಯಾಗಿ ಒಂದು ಮಾರ್ಕಿಂಗ್ ಮಾಡಬೇಕು. ಆಮೇಲೆ ಆ ಸೈಡ್ ಅರ್ಧ ಇಂಚು, ಈ ಸೈಡ್ ಅರ್ಧ ಇಂಚು, ಡಾಟ್ಗೋಸ್ಕರ ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ವ, ಅದನ್ನು ಇಲ್ಲಿ 2 ಭಾಗ ಮಾಡಿ ಆ ಸೈಡು ಈ ಸೈಡು ಅರ್ಧ ಇಂಚು ಮಾರ್ಕಿಂಗ್ ಮಾಡಬೇಕು. ಆಮೇಲೆ ಡಾಟ್ ಲೆಂತ್ 3.5 ಇಂಚ್ ತೊಗೊಳ್ತಾ ಇದ್ದೀನಿ. ನಿಮಗೆ ರೆಡಿ ಬ್ಲೌಸ್ ಒಳಗೆ ಎಷ್ಟೈತಿಲ್ಲ ನೋಡ್ಕೊಂಡು ಬಿಟ್ಟು ತೊಗೋಬೋದು. ಇಷ್ಟೇ ಸಿಂಪಲ್ಲಾಗಿ ನೋಡಿರಿ. ನೀವು ಸಿಂಪಲ್ಲಾಗಿ ಕಲಿತ್ರಿ ಅಂತಂದ್ರೆ ನೀವು ಯಾವುದೇ ಒಂದು ಕನ್ಫ್ಯೂಷನ್ ಇರಲಾರ್ದೆ ನೀವು ಕಲಿತ್ರಿ ಅಂತಂದ್ರೆ ಯಾವುದೇ ಒಂದು ಮೆಜರ್ಮೆಂಟ್ ಇರ್ತಕ್ಕಂಥ ಬ್ಲೌಸನ್ನು ನೀವು ಆರಾಮಾಗಿ ಕಟಿಂಗ್ ಮಾಡ್ಬೋದು. ಇವಾಗ ಮೇಲ್ಗಡೆ ನೆಕ್ ಬಿಡ್ತು 2 ಇಂಚಿಗೆ ನಾನು ಮಾರ್ಕಿಂಗ್ ಮಾಡೀನಿ. ಇವಾಗ ಬ್ಲೌಸ್ದ ಬೆನ್ ಪಟ್ಟಿ ಏನೈತಲ್ಲ ಎಷ್ಟೈತಿ ಅಂಥೇಳಿ ನೋಡಿಕೊಂಡು ಅದಕ್ಕೆ ಒಂದು 1/4 ಇಂಚ್ ಆಗುವಷ್ಟು ಮೇಲ್ಗಡೆ, ಅಂದರೆ ಪೈಪಿಂಗ್ ಮಾಡುವಾಗ ಒಂದು 1/4 ಇಂಚ್ ಬೇಕಾಗತ್ತಲ್ಲ, ಹೀಗಾಗಿ ಮೇಲ್ಗಡೆ ಒಂದು ಮಾರ್ಕಿಂಗ್ ಮಾಡಿ. ಇವಾಗ ಬ್ಯಾಕ್ ಪಾರ್ಟಿನ ಕೊರಳಿನ ಲೆಂತ್ ಬಂದು 8.75 ಇಂಚ್ ನಮಗೆ ಸಿಕ್ತು. ಇಲ್ಲಿ ನಾನು ವಿಡ್ತು ಕೆಳಗಡೆ ವಿಡ್ತ್ ಬಂದು 3 ಇಂಚಿಗೆ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಬೇಕಲ್ಲ ಬ್ರಾಡ್ ಕಡಿಮೆ ಬೇಕು ಅಂತಂದರೆ ನೀವು 2.25 ಇಂಚು, 2.5 ಇಂಚು, 2.75 ಇಂಚು ಈ ರೀತಿಯಾಗಿ ಮಾರ್ಕಿಂಗ್ ಮಾಡ್ಬೋದು. ನಾನಿಲ್ಲಿ 3 ಇಂಚಿಗೆ ಮಾರ್ಕಿಂಗನ್ನು ಮಾಡ್ಲಾಕತ್ತೀನಿ. ಇದಾದ ನಂತರ ಮೇಲ್ಗಡೆ 2 ಇಂಚ್ ತೊಗೊಂಡಿದ್ವಲ್ವ, ಆ ಪಾಯಿಂಟನ್ನು ಈ ಪಾಯಿಂಟನ್ನು ಇವಾಗ ಸೇರಿಸ್ಕೊಂಡು ಬಿಡೋಣ. ಇದಾದ ನಂತರ ನಿಮಗೆ ಯಾವ ಶೇಪಲ್ಲಿ ಬೇಕಲ್ಲ ಬ್ಲೌಸನ್ನು ನೀವು ಆ ಶೇಪಲ್ಲಿ ನೀವು ಕಟಿಂಗ್ ಮಾಡ್ಬೋದು. ಇಲ್ಲಿ ನಾನು ರೌಂಡ್ ಶೇಪಲ್ಲಿ ಕರ್ವ್ ಸ್ಕೇಲ್ ತೊಗೊಂಡು ಕಟಿಂಗ್ ಮಾಡ್ತಾಯಿದ್ದೀನಿ. ಅಂದರೆ ಮೊದಲಿಗೆ ಬಿಗಿನರ್ಸ್ ಇದ್ದು ಅಂತಂದರೆ ಈ ರೀತಿಯಾಗಿ ಸ್ಕೇಲ್ ತೊಗೊಳ್ಳೋದು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಇದು ಕೊರಳಿನ ಶೇಪ್ ಆಗಿರಬಹುದು, ಆರ್ಮೋಲ್ ಶೇಪ್ ಆಗಿರಬಹುದು, ಆಮೇಲೆ ಸ್ಲೀವ್ ಕಟಿಂಗಲ್ಲಿ ಆಗಿರ್ಬೋದು, ತುಂಬಾ ಹೆಲ್ಪ್ ಆಗ್ತೈತಿ. ಇದಾದ ನಂತರ ಏನಿದ್ರಲ್ಲಿ ಇಲ್ಲೊಂದು 1/4 ಇಂಚ್ ಆಗುವಷ್ಟು ನಾನು ಡೌನಿಂಗನ್ನು ಕೊರಳಿನ ಸೈಡ್ ತೊಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ತೊಗೊಳ್ಳೋದ್ರಿಂದ ಏನಾಗ್ತೈತಲ್ಲ, ಶೋಲ್ಡರ್ ಏನು ಡ್ರಾಪ್ ಆಗ್ತಿರ್ತೈತಲ್ಲ ಅದು ಅವಾಯ್ಡನ್ನು ನಾವು ಮಾಡ್ಬೋದು. ಆಯ್ತಲ್ವ, ಈ ರೀತಿಯಾಗಿ ನಾನು ಬ್ಲೌಸನ್ನು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ತೀನಿ. ಈ ಮೆಥಡ್ ಇಷ್ಟ ಆಯಿತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಬಂದು ಕಮೆಂಟ್ ಮಾಡಿರಿ. ಇವಾಗ ಕೊರಳಿಂದ ಏನು ಶೇಪ್ ಐತಿಲ್ಲ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ಕಟಿಂಗ್ ಮಾಡ್ತೀನಿ. ಇವಾಗ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡಿ ಎಕ್ಸ್ಟ್ರಾ ಉಳಿದಿರ್ತಕ್ಕಂಥ ಬಟ್ಟೆನ ಕಟಿಂಗ್ ಮಾಡಿ ತೆಗಿತೀನಿ. ಇದಾದ ನಂತರ ಇನ್ನು ಫ್ರಂಟ್ ಪಾರ್ಟನ್ನು ಯಾವ ರೀತಿಯಾಗಿ ನಾವು ಮಾರ್ಕಿಂಗ್ ಮಾಡೋದಂತೇಳಿ ನೋಡೋಣ. ಇಲ್ಲಿ ಸೇಮ್ ಒಂದು 1/4 ಇಂಚ್ ಆಗುವಷ್ಟು ಹುಕ್ಸ್ ಪಟ್ಟಿ, ಗುಂಡಿ ಪಟ್ಟಿ ಅಟ್ಯಾಚ್ಗೋಸ್ಕರ ಒಂದು 1/4 ಇಂಚ್ ಆಗುವಷ್ಟು ನಾವು ಮಾರ್ಕಿಂಗ್ ಮಾಡೋಣ. ಅಂದರೆ ನಾನು ಡೈರೆಕ್ಟಾಗಿ ಏನೈತಲ್ಲ ಅಷ್ಟು ಬಿಟ್ಬಿಟ್ಟು ಮಾರ್ಕಿಂಗನ್ನು ಮಾಡ್ತೀನಿ, ಬಿಗಿನರ್ಸ್ಗೆ ಗೊತ್ತಾಗಲಿ ಅಂಥೇಳಿ ನಾನು ತಿಳಿಸ್ತಾ ಇರೋದು. ಅದಾದ ನಂತರ ಇವಾಗ ಮೊದಲಿಗೆ ಇಲ್ಲಿ 5.75 ಇಂಚ್ಗೆ ನಾನು ಮಾರ್ಕಿಂಗನ್ನು ಮಾಡ್ತೀನಿ ಶೋಲ್ಡರು. ಹಾಗೆ ಇಲ್ಲಿ ನೆಕ್ ಬಿಡ್ತು ಏನೈತಲ್ಲ 2.25 ಇಂಚನ್ನು ತೊಗೊಳ್ತೀನಿ. ಹಾಗೆ ಕೊರಳಿನ ಲೆಂತ್ ಬಂದು 6.5 ಇಂಚು, 6.5 ಇಂಚ್ಗೆ ಒಂದು ಮಾರ್ಕಿಂಗನ್ನು ಮಾಡ್ತೀನಿ. ಇಲ್ಲಿ ನೆಕ್ ಬಿಡ್ತು ಏನೈತಲ್ಲ ಇಲ್ಲಿ 2.5 ಇಂಚ್ ತೊಗೊಳ್ತೀನಿ. ಮೇಲ್ಗಡೆ 2.25 ಇಂಚ್ ತೊಗೊಂಡಿದ್ದೀನಿ, ಕೆಳಗಡೆ ಇಲ್ಲಿ 2.5 ಇಂಚನ್ನು ತೊಗೊಂಡು ಇವೆರಡು ಪಾಯಿಂಟನ್ನು ಇವಾಗ ಸೇರಿಸ್ಕೊಳ್ಳೋಣ. ಇದಾದ ನಂತರ ಇಲ್ಲಿ ಕೂಡ ನೀವು ಯಾವ ಶೇಪ್ ಬೇಕಲ್ಲ ಆ ಶೇಪನ್ನು ನೀವು ಇಲ್ಲಿ ಡ್ರಾ ಮಾಡ್ಕೋಬೋದು. ಇಲ್ಲಿ ಆರ್ಮ್ ಹೋಲ್ ಲೆಂತ್ ಸೇಮ್ ಬ್ಯಾಕ್ ಪಾರ್ಟಲ್ಲಿ ಏನು ತೊಗೊಂಡಿದ್ವಲ್ಲ ಅದೇ ರೀತಿಯಾಗಿ
5.25 ಇಂಚನ್ನು ನಾನಿಲ್ಲಿ ಆರ್ಮೋಲ್ ಲೆಂತನ್ನು ಮಾರ್ಕಿಂಗ್ ಮಾಡ್ಲಕತ್ತೀನಿ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು 9.5 ಇಂಚಲ್ಲ 9.5 ಪ್ಲಸ್ ಅದಕ್ಕೆ ಒಂದು ಅರ್ಧ ಇಂಚು ಸೇರಿಸ್ಬಿಟ್ಟು ಮಾರ್ಕಿಂಗನ್ನು ಮಾಡ್ತಾಯಿದ್ದೀನಿ. ಹಾಗೆ ಆ ಡಾಟ್ ಹಿಡಿತೀವಲ್ವ ಕರ್ವ್ ಶೇಪಲ್ಲಿ, ಅದಕ್ಕೋಸ್ಕರ ಆಮೇಲೆ ಸ್ಟಿಚಿಂಗ್ ಮಾರ್ಜಿನನ್ನು 1.5 ಇಂಚಿಗೆ ಮಾರ್ಕಿಂಗನ್ನು ಮಾಡಿದ್ದೀನಿ. ಹಾಗೆ ಈ ಕರ್ವ್ ಶೇಪಲ್ಲಿ ಬಂದು ಇಲ್ಲಿ ಫ್ರಂಟ್ ಪಾರ್ಟಲ್ಲಿ 1 ಇಂಚಿಗೆ ಮಾರ್ಕಿಂಗ್ ಮಾಡ್ತೀನಿ. ಬ್ಯಾಕ್ ಪಾರ್ಟಲ್ಲಿ 1.25 ಇಂಚಿಗೆ ಮಾರ್ಕಿಂಗ್ ಮಾಡಿದ್ವಿ. ಇಲ್ಲಿ 1 ಇಂಚಿಗೆ ಮಾರ್ಕಿಂಗನ್ನು ಮಾಡ್ತಾಯಿದ್ದೀನಿ. ಇದಾಯಿತು. ಇವಾಗ ನಾವು ಯಾವುದೇ ಒಂದು ನಾರ್ಮಲ್ ಬ್ಲೌಸ್ ಕಟಿಂಗ್ ಮಾಡ್ಲಕತ್ತೀವಿ ಅಂತಂದರೆ ನಾವು ಬ್ಯಾಕ್ ಪಾರ್ಟಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಹಾಗೆ ಫ್ರಂಟ್ ಪಾರ್ಟಲ್ಲಿ ನಾನು 2 ಇಂಚನ್ನು ಎಕ್ಸ್ಟ್ರಾ ತೊಗೊಳ್ತೀನಿ. ನೀವು ಯಾವ ಬ್ಲೌಸ್ ಮೆಜರ್ಮೆಂಟನ್ನು ತೊಗೊಳ್ತೀರಲ್ಲ, ಆ ಬ್ಲೌಸ್ ರೆಡಿ ಲೆಂತ್ ಎಷ್ಟು ಇರುತ್ತಲ್ಲ ಬ್ಲೌಸ್ ಲೆಂತು, ಅದಕ್ಕೆ ಒಂದು 2 ಇಂಚ್ ಸೇರಿಸ್ಬಿಟ್ಟು ನೀವು ಫ್ರಂಟ್ ಪಾರ್ಟಲ್ಲಿ ಮಾರ್ಕಿಂಗನ್ನು ಮಾಡಬೇಕು. ಸೊ ಇದಾದ ನಂತರ ಇಲ್ಲಿ ಒಂದು 2 ಇಂಚಿಗೆ ನಾನು ಮಾರ್ಕಿಂಗನ್ನು ಮಾಡ್ತಾಯಿದ್ದೀನಿ. ಅಂದರೆ ಇದು ಎಲ್ಲ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂಥೇಳಿ ನಾನು ಅಳತೆ ಬ್ಲೌಸನ್ನು ತೊಗೊಳ್ಳಾರ್ದೇ ನಾನು ಫ್ರಂಟ್ ಪಾರ್ಟ್ ಮಾರ್ಕಿಂಗನ್ನು ನಿಮ್ಗೆ ತೋರಿಸ್ಲಾಕತ್ತೀನಿ. ರೆಡಿ ಬ್ಲೌಸ್ ಲೆಂತಿಗೆ ಒಂದು 2 ಇಂಚ್ ಸೇರಿಸ್ಬಿಟ್ಟು ಮಾರ್ಕಿಂಗ್ ಮಾಡಿ, ಆಮೇಲೆ ಕೆಳಗಡೆ 2 ಇಂಚನ್ನು ನಾನು ಇಲ್ಲಿ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ಗೋಸ್ಕರ ಮಾಡ್ಲಾಕತ್ತೀನಿ. ಒಂದು ಸೈಡು 1 ಇಂಚು, ಇನ್ನೊಂದು ಸೈಡು ಅರ್ಧ ಇಂಚು. ಮೊದಲಿಗೆ ಬ್ಲೌಸ್ ರೆಡಿ ಒಂದು 2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕಿಂಗ್ ಮಾಡಿದ್ವಿ. ಅದಾದ ನಂತರ 2 ಇಂಚ್ಗೆ ಒಂದು ಮಾರ್ಕಿಂಗ್ ಮಾಡಿದ್ವಿ. ಅದಾದ ನಂತರ ಒಂದು ಸೈಡ್ 1 ಇಂಚು, ಇನ್ನೊಂದು ಸೈಡ್ ಅರ್ಧ ಇಂಚ್ಗೆ ಮಾರ್ಕಿಂಗ್ ಮಾಡಿದ್ವಿ. ಇವಾಗ ಸೆಂಟ್ರ್ ಡಾಟ್ ಪಾಯಿಂಟನ್ನು ನಾನು 3.25 ಇಂಚ್ಗೆ ನಾನು ಮಾರ್ಕಿಂಗನ್ನು ಮಾಡ್ಲಾಕತ್ತೀನಿ. ಇದಾದ ನಂತರ ಇಲ್ಲಿ ನಮ್ಮ ಡಾಟ್ ವಿಡ್ತ್ ಎಷ್ಟು ಬೇಕಲ್ಲ ನೋಡಿಕೊಂಡು ನೀವು ಮಾರ್ಕಿಂಗನ್ನು ಮಾಡ್ಬೋದು. ನಾನಿಲ್ಲಿ ಆ ಸೈಡ್ 1 ಇಂಚು, ಈ ಸೈಡ್ 1 ಇಂಚು ಮಾರ್ಕಿಂಗ್ ಮಾಡ್ಲಾಕತ್ತೀನಿ. ಹಾಗೆ ಸೊಂಟದ ಸುತ್ತಳತೆ 8 ಇಂಚು. ಆಮೇಲೆ ಡಾಟ್ ವಿಡ್ತನ್ನು ಎಷ್ಟು ತೊಗೊಂಡಿರ್ತೀವಿ 2 ಇಂಚ್ ಆಯಿತು. ಆ ಸೈಡ್ 1 ಇಂಚು, ಈ ಸೈಡ್ 1 ಇಂಚು, ಟೋಟಲಾಗಿ 2 ಇಂಚು. ಆಮೇಲೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನು. ಇಷ್ಟನ್ನು ತಗೊಂಡು ಇವಾಗೇನು ಪಾಯಿಂಟ್ ಹಾಕಿದ್ವಲ್ವ ನಾವು ಕ್ರಾಸ್ ಬೆಲ್ಟನ್ನು, ಸೊ ಮಾರ್ಕಿಂಗನ್ನು ಈ ರೀತಿಯಾಗಿ ಮಾಡಬೇಕು. ಸೊ ಇವಾಗ ಮಾರ್ಕಿಂಗ್ ಇಷ್ಟ ಆಯಿತು ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸೆಂಟ್ರ್ ಡಾಟ್ ಲೆಂತ್ ಬಂದು ನಾನಿಲ್ಲಿ 3 ಇಂಚಿಗೆ ಮಾರ್ಕಿಂಗ್ ಮಾಡ್ಲಾಕತ್ತೀನಿ. ನೀವು ರೆಡಿ ಬ್ಲೌಸ್ ಒಳಗೆ ಎಷ್ಟು ಲೆಂತ್ ಐತಲ್ಲ ನೋಡಿಕೊಂಡು ಚೆಕ್ ಮಾಡಿ ನೀವು ತಗೋಬಹುದು. ಇದಾದ ನಂತರ ಇಲ್ಲಿ ಇವೆರಡು ಗೆರೆ ಮಧ್ಯದಲ್ಲಿ ಏನೈತಿಲ್ಲ, ಇಲ್ಲಿ ಇನ್ನೊಂದು ಡಾಟನ್ನು ನಾವು 2.5 ಲೆಂತ್ 2.5 ತೊಗೊಂಡು ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡ್ತೀನಿ. ಸೆಂಟ್ರಲ್ಲಿ ಮಧ್ಯ ಭಾಗದಲ್ಲಿ ನೀವು ಅಳತೆ ಮಾಡಿ ನೋಡಿಕೊಂಡು ತೊಗೋಬೋದು. ಹಾಗೆ ಆ ಸೈಡ್ ಕೂಡ ಏನೈತಿಲ್ಲ ಒಂದು 4 ಇಂಚಿಗೆ ನಾನು ತೊಗೊಂಡಿದ್ದೀನಿ. 4 ಅಥವಾ 4.5 ನೀವು ತೊಗೋಬೋದು. ಇಲ್ಲಿ ಕೂಡ ನಾನು ಸೆಂಟ್ರಲ್ಲೇ ತೊಗೊಂಡಿದ್ದೀನಿ. ಇದಾದ ನಂತರ ಕರ್ವ್ ಶೇಪಲ್ಲಿ ಕೂಡ ಇಲ್ಲೊಂದು ಡಾಟು. ನೀವು 2 ಟಕ್ಸ್ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡ್ಬೋದು. ಇಲ್ಲಿ 4 ಡಾಟನ್ನು ಯಾವ ರೀತಿಯಾಗಿ ನಾನು ಮಾರ್ಕಿಂಗ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ತಿಳಿಸಿ ಕೊಡ್ಲಾಕತ್ತೀನಿ. ಫೈನಲಾಗಿ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು. ಇವಾಗ ಕಟಿಂಗ್ ಮಾಡ್ಲಾಕತ್ತೀನಿ. ತುಂಬ ಈಸಿ ನೋಡಿರಿ. ನೀವು ಕರೆಕ್ಟಾಗಿ ಮೊದಲಿಗೆ ನೀವು ಕಲ್ತ್ಕೊಂಡ್ರಿ ಬ್ಲೌಸ್ ಕಟಿಂಗ್ ಒಳಗಂತಂದ್ರೆ ನೀವು ಪರ್ಫೆಕ್ಟಾಗಿ ನೀವು ಕ್ರಮೇಣವಾಗಿ ನೀವು ಎಲ್ಲ ರೀತಿಯ ಬ್ಲೌಸ್ಗಳನ್ನು ಕಲಿತಾ ಹೋಗ್ಬೋದು. ಈ ರೀತಿಯಾಗಿ ನಾಚ್ ಹಾಕೋದ್ರಿಂದ ನೀವು ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ. ಕ್ರಾಸ್ ಬೆಲ್ಟ್ ಏನೈತಲ್ಲ, ಮೊದಲಿಗೆ ನಾವು ಎಷ್ಟು ಆ ಸೈಡ್ 3 ಇಂಚು, ಈ ಸೈಡ್ 2.5 ಇಂಚು, ಸೆಂಟ್ರಲ್ಲಿ 2 ಇಂಚು ಈ ರೀತಿಯಾಗಿ ಮಾರ್ಕಿಂಗ್ ಮಾಡಿಬಿಟ್ಟು ಕ್ರಾಸ್ ಬೆಲ್ಟನ್ನು ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಮಾರ್ಕ್ ಮಾಡಿರ್ತಕ್ಕಂಥದ್ದು ನಮಗೇನು ಉಳಿದಿರ್ತೈತಲ್ಲ, ಅಂದರೆ ಇಲ್ಲಿ ಡಬಲ್ ಫೋಲ್ಡ್ ಮಾಡಿ ತೊಗೊಳಕತ್ತೀನಿ. ಈ ಲೈನಿಂಗ್ ಅಟ್ಯಾಚ್ ಮಾಡ್ಲಾಕ ನಡಿತೈತಿ ಅಂಥೇಳಿ ಡಬಲ್ ಫೋಲ್ಡ್ ತೊಗೊಂಡು ನಾನು ಕ್ರಾಸ್ ಬೆಲ್ಟನ್ನು ಇವಾಗ
ಎಕ್ಸ್ಟ್ರಾ ಬಟ್ಟೆ ಅಂತಂದರೆ ಈ ರೀತಿ ಮಾಡ್ಬೋದು, ಇಲ್ಲ ಅಂತಂದರೆ ಬೇರೆ ಬಟ್ಟೆನೇ ಆ್ಯಡ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಲಾಕತ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರೂ ಕೂಡ ಧನ್ಯವಾದಗಳು.